ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರ ವಲಯ ಚಿನ್ನಸಂದ್ರ ಬಳಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಂಧ್ರದ ಡಿ.ಸಿ.ಎಂ ಹಾಗೂ ಖ್ಯಾತ ನಟ ಪವನ್ ಕಲ್ಯಾಣ್ ಅವರು ಆಗಮಿಸಲು ಕೆಲವೇ ಕ್ಷಣಗಳು ಬಾಕಿ ಇದೆ. ಜನರು ಜನಸಾಗರವಾಗಿ ಒಂದು ವೇದಿಕೆ ಕಾರ್ಯಕ್ರಮಗಳು ಬರ್ತಾ ಇದ್ದಾರೆ ಮತ್ತು ಮತ್ತೊಂದು ಕಡೆಗೆ ಪೊಲೀಸರು ಸಹ ತಾವೇನು ಕಡಿಮೆ ಅಂತೇಳಿ 1500ಕ್ಕೂ ಹೆಚ್ಚು ಪೊಲೀಸರನ್ನು ಕರೆಸಿ ಇಲ್ಲೇ ಬಂದೋಬಸ್ತನ್ನು ಮಾಡ್ತಾ ಇದ್ದಾರೆ. ಬರ್ತಕ್ಕಂಥ ಪ್ರತಿಯೊಬ್ಬ ಜನರನ್ನು ಇಲ್ಲಿ ತಪಾಸಣೆ ಮಾಡಿ ಮೆಟಲ್ ಡಿಟೆಕ್ಟರ್ ಮೂಲಕ ಇರ್ಬೋದು ಮತ್ತು ಇನ್ನಿತರ ಆಧುನಿಕ ಸಾಮಾನುಗಳ ಮೂಲಕ ಅವನು ಪರಿಶೀಲನೆ ಮಾಡಿ ಒಳಗಡೆ ಬಿಡ್ತಕ್ಕಂಥ ಒಂದು ಕಾರ್ಯ ನಡೀತಾ ಇದೆ. ಮತ್ತು ಯಾವ ರೀತಿಯಾಗಿ ಜನ ಬರ್ತಾ ಇದ್ದಾರೆ, ಪೊಲೀಸರು ಯಾವ ರೀತಿಯಾಗಿ ಕಠಿಣ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ, ಯಾವ್ಯಾವ ರೀತಿಯ ಸೂಕ್ತ ಬಂದೋಬಸ್ತ್ ಕೈಗೊಳ್ತಾರೆ ಅಂತೇಳಿ ಸ್ವತಃ ನಾನೀಗ ಚಿಕ್ಕಬಳ್ಳಾಪುರ SP ಕುಶಾಲ್ ಚೌಕ್ಸಿ ಅವ್ರನ್ನ ಮಾತಾಡ್ತೀನಿ. ಸರ್, ಈಗ ಜನ ಬರ್ತಾ ಇದ್ದಾರೆ, ಯಾವ ರೀತಿಯೆಲ್ಲ ಕಾರ್ಯಕ್ರಮ ನಡೆದಿದೆ ಸರ್? ಆಲ್ರೆಡಿ ನೋಡಿ, ಪಬ್ಲಿಕ್ದು ಮೂಮೆಂಟ್ ಸ್ಟಾರ್ಟ್ ಆಗಿದೆ 8 ಗಂಟೆಯಿಂದ. ನಾವು 4 ಜಾಗ ಪಾರ್ಕಿಂಗ್ದು ವ್ಯವಸ್ಥೆ ಮಾಡಿದ್ದೀವಿ. ಆ ಪಾರ್ಕಿಂಗ್ ಕಡೆಯಿಂದ ಜನ ಬರ್ತಾ ಇದ್ದಾರೆ. ಪಾರ್ಕಿಂಗಲ್ಲಿ ಸರಿಯಾಗಿ ಥರ ನೀಟಾಗಿ ಪಾರ್ಕ್ ಮಾಡಿ ನಡ್ಕೊಂಡು ಬರ್ತಾ ಇದ್ದಾರೆ ಅಲ್ಲಿಂದ. ಆಮೇಲೆ ಎಲ್ಲರಿಗೆ ಇವರು ಪಾಸಸ್ ಕೊಟ್ಟಿದ್ದಾರೆ ಬೇರೆ ಬೇರೆ ಕ್ಯಾಟಗರಿದು. ತೋ ಪಾಸಸ್ಗೆ ಚೆಕ್ ಮಾಡಿಕೊಂಡು ಯಾರ್ದು ಯಾವ ಜಾಗ ಸೀಟಿಂಗ್ ಇದೆ ಆ ಜಾಗ ನಾವು ಕಲಿಸ್ತಾ ಇದ್ದೀವಿ. ಈಗ ಸರ್, ಈಗಲೇ ಜನ ನೋಡ್ತಾ ಇದ್ವಿ, ಜನ ಸಾಗರವಾಗಿ ಹರಿದು ಬರ್ತಾ ಇದ್ದಾರೆ. ಬಟ್ ರಸ್ತೆಗಳನ್ನೇನೋ ಡೈವರ್ಟ್ ಮಾಡಿದ್ರೆ ಸಾರ್ವಜನಿಕ ತೊಂದರೆ ಆಗೋದಕ್ಕೆ ಆಗದ ರೀತಿ ಏನೆಲ್ಲ ಮಾಡಿದಿರಿ? ನೋಡಿ, ಕೋಟಹಳ್ಳಿ ಕ್ರಾಸ್, ಮದಿಕೇರಿ ಕ್ರಾಸ್ ವಗೇರೆಯಿಂದ ಯಾರು ಬರ್ತಾರೆ ಅವರಿಗೆ ಚಿಂತಾಮಣಿ ಟೌನ್ ಒಳಗಡೆ ಟ್ರಾಫಿಕ್ ವ್ಯವಸ್ಥೆ ಮಾಡಿ ಟ್ರಾಫಿಕ್ ಸಿಬ್ಬಂದಿ ಹಾಕಿದ್ದೀವಿ. ಚಿಂತಾಮಣಿ ಟೌನ್ ಒಳಗಡೆಯಿಂದ ಅವರು ಶಿಲ್ಘಟ್ಟ ರೋಡಿಂದ ಚಿಕ್ಕಬಳ್ಳಾಪುರ ಕಡೆಗೆ ಹೋಗ್ತಾರೆ. ಅದರ್ವೈಸ್ ಬೆಂಗಳೂರು ಕಡೆ ಹೋಗಬೇಕು ತು ವಿಜಯಪುರ ಶಿಲ್ಘಟ್ಟದಿಂದ ಹೋಗ್ತಾರೆ. ಅದೇ ಥರ ಈ ಸೈಡ್ ನಮ್ಮ H ಕ್ರಾಸ್ ಹತ್ರ ನಂದಗುಡಿ ಸ್ಟೇಷನ್ ಸ್ಟಾಫ್ಗೆ ರಿಕ್ವೆಸ್ಟ್ ಮಾಡಿ ಅವರು ನೋಡ್ತಾ ಇದ್ದಾರೆ H ಕ್ರಾಸ್ ಹತ್ರ. ಅಲ್ಲಿಂದ ಡೈವರ್ಟ್ ಮಾಡಿ ಅವಶ್ಯಕತೆ ಇದೆ ತು ವೆಮ್ಗಲ್ ಕಡೆಗೆ ಹಾಕ್ತಾರೆ. ಸೊ ನಾವು ಡೈವರ್ಜನ್ ಬಗ್ಗೆ ಕೂಡ ವ್ಯವಸ್ಥೆ ಮಾಡಿದ್ದೀವಿ. ಸರ್, ಜನರನ್ನು ಯಾವ ರೀತಿ ಪರಿಶೀಲನೆ ಮಾಡಿ ಒಳಗಡೆ ಬಿಡೋದಕ್ಕೆ ವ್ಯವಸ್ಥೆ ಮಾಡಿದ್ದೀರಿ? ನಾವು DFMD HHMDದು ವ್ಯವಸ್ಥೆ ಮಾಡಿದ್ದೀವಿ. ಎಲ್ಲರದು ಚೆಕಿಂಗ್ ವಗೇರೆ ಆಗ್ತಾ ಇದೆ. ಮತ್ತು ಯಾವುದು ಥರದ್ದು ಪೋಸ್ಟರ್ಸ್, ಬ್ಯಾನರ್ಸ್, ಫ್ಲೆಕ್ಸ್ ವಗೇರೆ, ಮ್ಯಾಚ್ ಬಾಕ್ಸ್ ವಗೇರೆ, ಲೈಟರ್ಸ್ ವಗೇರೆ ಈ ಥರದ್ದು ಐಟಮ್ಸ್ ಯಾವುದು ಅಲೌಡ್ ಇಲ್ಲ, ಅದನ್ನು ಎಲ್ಲ ಸೀಸ್ ಮಾಡ್ತಾ ಇದ್ದೀವಿ. ಸೊ ಜನ ಪ್ರಾಪರಾಗಿ ಚೆಕಿಂಗ್ ಮಾಡಿ ಆಮೇಲೆ ಒಳಗಡೆ ಕಳಿಸ್ತಾ ಇದ್ದೀವಿ. ಸರ್, ಇವತ್ತಿಲ್ಲಿ ಎಷ್ಟು ಜಿಲ್ಲೆ ಪೊಲೀಸರುಗಳಿಂದ ಮತ್ತು ಎಷ್ಟು ಅಧಿಕಾರಿಗಳಿಂದ ಬಂದೋಬಸ್ತ್ ಮಾಡಿದ್ದೀರಿ? ಅರೌಂಡ್ 1500 ಪೊಲೀಸ್ ಮ್ಯಾನ್ ಇದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಬಿಟ್ಟು ಈ ಸೆಂಟ್ರಲ್ ರೇಂಜ್ದು ಎಲ್ಲ ಡಿಸ್ಟಿಕ್ಕಿಂದ ಸ್ಟಾಫ್ ಬಂದಿದೆ. ರಾಮನಗರ, ಬೆಂಗಳೂರು ರೂರಲ್, ಕೋಲಾರ, KGF, ತುಮಕೂರು ಎಲ್ಲ ಕಡೆಯಿಂದ ಸ್ಟಾಫ್ ಬಂದಿದೆ. ಥ್ಯಾಂಕ್ ಯು ಸರ್. ಒಟ್ಟಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪವನ್ ಕಲ್ಯಾಣ್ ಅವರು ಚಿಕ್ಕಬಳ್ಳಾಪುರಕ್ಕೆ ಆಗಮಿಸ್ತಾ ಇದ್ದಾರೆ. ಇದರಿಂದ ಒಂದು ಕಡೆ ಪೊಲೀಸ್ ಭಾರಿ ಬಂದೋಬಸ್ತ್ ಆದರೆ ಮತ್ತೊಂದು ಕಡೆ ಬರ್ತಕ್ಕಂಥ ಜನರು ಗೆ ಒಂದು ಕಟ್ಟುನಿಟ್ಟಿನ ಸೂಚನೆಗಳನ್ನು ಕೊಟ್ಟಿದ್ದಾರೆ ಮತ್ತು ಪಾಸ್ ಇದ್ದವರಿಗೆ ಮಾತ್ರ ಒಳಗಡೆ ಬಿಡ್ತಾ ಇದ್ದಾರೆ. ಮತ್ತೊಂದು ಕಡೆ ಚಿಂತಾಮಣಿಯ ಸುತ್ತಮುತ್ತ ಇರ್ತಕ್ಕಂಥ ರಸ್ತೆಗಳನ್ನು ಡೈವರ್ಟ್ ಮಾಡಿದ್ದು ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅಂತೇಳಿ ವಿಶೇಷವಾಗಿ ಬೆಂಗಳೂರು ಮುಳಬಾಗಿಲು ರೋಡನ್ನು ಡೈವರ್ಟ್ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮರಾಮನ್ ಸುಧಾಕರ್ ಜೊತೆ ಭೀಮಪ್ಪ ಪಾಟೀಲ್, TV9 ಚಿಕ್ಕಬಳ್ಳಾಪುರ.